ನಾನು ಅದೇ ಹೇಳ್ತಾ ಇದ್ದೆ ಸರ್, ಅಂದರೆ ವೈದ್ಯಕೀಯ ಕ್ಷೇತ್ರ ಎಲ್ಲಿಂದ ಎಲ್ಲಿಗೆ ಬಂತು ಅಂತ ನೀವೇನು ಹೇಳಿದ್ರಲ್ಲ, ನಿಮ್ಮ ಪ್ರಾಕ್ಟೀಸ್ ಹೆಂಗಿತ್ತು ಅಂತ ಅಂಥ ಡಾಕ್ಟ್ರುಗಳನ್ನು ನಾವು ನಮ್ಮ ಊರಲ್ಲಿ ನೋಡಿದ್ದೀವಿ. 10 ರೂಪಾಯಿಗೆ ಹೋದರೆ ಕನ್ಸಲ್ಟೇಷನ್ನು, ಮೆಡಿಸಿನ್ನು ಎಲ್ಲ ಕೊಟ್ಟು ಕಳಿಸ್ತಾ ಇದ್ದವರು. ಈಗ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಇವರೇನು ಟ್ರೀಟ್ಮೆಂಟ್ ಕೊಡ್ತಾರಾ? ನಮ್ಮನೆ ಇದ್ದು ಬಂದಿದ್ದು ಅಂದರೆ ಈ ಟೆಸ್ಟ್ ಮಾಡಿಸು, ಆ ಟೆಸ್ಟ್ ಮಾಡಿಸು, ಅದರಲ್ಲೇ ಓಡಾಡಿಸ್ಬಿಡ್ತಾರೆ. ಇದು ಎಲ್ಲ ಕ್ಷೇತ್ರದಲ್ಲೂ ಇಂಥದ್ದೊಂದು ಅದನ್ನು ನೋಡ್ತಾ ಇದ್ದೀರಾ ನೀವು? ಆ ಬದಲಾವಣೆ ನೋಡ್ತಾ ಇದ್ದೀರಾ? ಎಲ್ಲ ಕ್ಷೇತ್ರಗಳಲ್ಲೂ ಈಗ ನಮ್ಮ ಕಣ್ಣನ್ನೇ ನಂಬಿದ ಹಾಗೆ ಬದಲಾವಣೆ ಆಗಿದೆ. ಬೇಕಾದಷ್ಟು ಅಭಿವೃದ್ಧಿಯೂ ಕೂಡ ಆಗಿದೆ, ಬೇಕಾದಷ್ಟು ಸುಧಾರಣೆಗಳು ಆಗಿದೆ. ಅದು ನಾನು ಒಪ್ತೇನೆ. ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲೂ ಸ್ವಾತಂತ್ರ್ಯ ಪೂರ್ವ ಹೇಗಿತ್ತು, ಸ್ವಾತಂತ್ರ್ಯ ಬಂದ ಮೇಲೆ ಈಗ ಏನಾಯಿತು, ಎಷ್ಟೆಲ್ಲ ಮೂಢನಂಬಿಕೆಗಳಿತ್ತು, ಹೇಗೆ ಆ ಮೂಢನಂಬಿಕೆಗಳು ದೂರವಾಯಿತು ಎಲ್ಲವನ್ನು ಗಮನಿಸಿದ್ದೇವೆ. ವಿದ್ಯಾಭ್ಯಾಸದಲ್ಲೂ ಆ ಕಾಲದಲ್ಲಿ ಹೇಗಿತ್ತು, ಈ ಕಾಲದಲ್ಲಿ ಏನಾಗಿದೆ ಎಲ್ಲವೂ ನನಗೆ ಅರ್ಥವಾಗ್ತಾ ಇದೆ. ಇವತ್ತು ಪ್ರೈವೇಟ್ ಸಂಸ್ಥೆಗಳು ಅನಿವಾರ್ಯವಾಗಿ ಬರಬೇಕಾಯಿತು ಈ ಎರಡೂ ಕ್ಷೇತ್ರದಲ್ಲಿ. ನಾನು ಪ್ರಮುಖವಾಗಿ ವಿದ್ಯಾಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರ. ಪ್ರೈವೇಟ್ ಸಂಸ್ಥೆಯನ್ನು ನಾವು ದೂರುವಂತೆ ಇಲ್ಲವೇ ಇಲ್ಲ. ಯಾಕೆಂದರೆ ಇವತ್ತು ಪ್ರೈವೇಟ್ ಸಂಸ್ಥೆ ಕೊಟ್ಟಂಥ ಕೊಡುಗೆ ಅದು ಅಪಾರವಾದಂಥ ಕೊಡುಗೆ ಇದು ಎರಡೂ ಕ್ಷೇತ್ರದಲ್ಲಿ ಕೊಟ್ಟಿದೆ. ನಾವು ಇವತ್ತು ಸರ್ಕಾರಿ ಆಸ್ಪತ್ರೆಯನ್ನು ನಂಬಿಕೊಂಡು ಕೂತ್ಕೊಳ್ತಿದ್ದರೆ ಇಷ್ಟು ಆರೋಗ್ಯವಂತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರೈವೇಟ್ನ ಆರೋಗ್ಯ ಸಂಸ್ಥೆಗಳು ಬೇಕಾದಷ್ಟು ಬಂದದ್ದರಿಂದ ಆರೋಗ್ಯ ಈ ಮಟ್ಟಕ್ಕೆ ಇವತ್ತು ಜಾಗತಿಕ ಮಟ್ಟಕ್ಕೆ ಬೆಳೆಯಿತು. ಅದೇ ರೀತಿ ಇವತ್ತು ವಿದ್ಯಾಕ್ಷೇತ್ರದಲ್ಲೂ ಕೂಡ ಸರ್ಕಾರಿ ಶಾಲೆಗಳನ್ನೇ ನಂಬಿಕೊಂಡು ಕೂತ್ಕೊಳ್ತಿದ್ದರೆ ನಮ್ಮ ಮಕ್ಕಳು ಇಷ್ಟು ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಪ್ರೈವೇಟ್ ಸಂಸ್ಥೆಗಳು ಬಂದದ್ದರಿಂದ, ಬೇರೆ ಬೇರೆ ರೀತಿಯಲ್ಲಿ ಬಂದದ್ದರಿಂದ ಇಷ್ಟೆಲ್ಲ ವಿದ್ಯಾವಂತರು ದೇಶದಲ್ಲಿ ಆಗಲಿಕ್ಕೆ ಆಯಿತು, ಜಗತ್ತಿಗೆ ಹೋಗಲಿಕ್ಕೆ ಆಯಿತು, ಇಷ್ಟೆಲ್ಲ ಅವರ ಕಾಲ ಮೇಲೆ ನಿಲ್ಲಲಿಕ್ಕೆ ಆಯಿತು. ಇದಕ್ಕೆ ಎರಡು ಪ್ರಶ್ನೆ ಇಲ್ಲ. ಅಲ್ಲ, ಅದನ್ನು ಪೂರ್ತಿಯಾಗಿ ಒಪ್ಕೊಳ್ತಾ ಹೌದು, ಅದರಲ್ಲಿ ಮನುಷ್ಯನ ಸ್ವಾರ್ಥ ಬಂದು ಸೇರ್ಕೊಂತು ಅಲ್ಲಿ ಅಂತ. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹಿಂದೆ ಈ ಎರಡು ಕ್ಷೇತ್ರದಲ್ಲಿ ಸ್ವಲ್ಪ ಸೇವಾ ಮನೋಭಾವ ಬಲವಾಗಿತ್ತು. ಇದನ್ನು ಎಂದೂ ವ್ಯಾಪಾರೀಕರಣದ ಪ್ರಶ್ನೆ ಇಲ್ಲ. ಇದು ಒಂದು ರೀತಿಯಲ್ಲಿ ಹೇಳುವುದಾದರೆ ಒಂದು ಗ್ರೀನ್ ಝೋನ್ನಲ್ಲಿತ್ತು. ಹೌದು. ಆದರೆ ಈಗ ಅದು ರೆಡ್ ಝೋನ್ಗೆ ಬಂದಿದೆ. ಈಗ ಅದರಲ್ಲಿ ಬಿಸ್ನೆಸ್ ಮ್ಯಾನ್ಗಳು ಒಳಗೆ ಹೋಗಿದ್ದಾರೆ, ಬೇರೆ ಬೇರೆ ಕಪ್ಪು ಹಣದವರು ಒಳಗೆ ಹೋಗಿದ್ದಾರೆ, ಇನ್ನು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ನವರು ಒಳಗೆ ಹೋಗಿದ್ದಾರೆ. ಲಾಭ ನಷ್ಟ ಎಂಬ ಪ್ರಶ್ನೆಗಳು ಬಂದಿದೆ. ಅಲ್ಲಿ ಈಗ ಡಿಸ್ಕೌಂಟ್ ಎಂಬ ಪದ ಮತ್ತು ಎಲ್ಲವನ್ನು ಸೇರಿಸಿಕೊಡುವಂಥ ಒಂದು ಪದ ಉಂಟು. ಯಾವುದು ಎಲ್ಲವನ್ನು ಸೇರಿಸಿ ಇಂಥ ಎಲ್ಲ ಹಲವಾರು ಬಿಸ್ನೆಸ್ ಪ್ಯಾಕೇಜ್ಗಳು ಇದೆಲ್ಲ ಬರಲಿಕ್ಕೆ ಶುರುವಾಗಿದೆ. ಡಿಸ್ಕೌಂಟು, ಪ್ಯಾಕೇಜ್ಗಳೆಲ್ಲ. ನಾವು ಹಿಂದೆ ಯಾವತ್ತು ಟ್ರೀಟ್ಮೆಂಟ್ ಕೊಡುವಾಗ ಅಥವಾ ವಿದ್ಯೆಯನ್ನು ಕೊಡುವಾಗ ಡಿಸ್ಕೌಂಟ್ ಮತ್ತು ಪ್ಯಾಕೇಜ್ ಎಂಬ ಪ್ರಶ್ನೆ ನನ್ನಲ್ಲಿ ಇರಲಿಲ್ಲ. ಈಗ ಇದೆಲ್ಲ ಬಂದಿದೆ. ಇದೆಲ್ಲ ವ್ಯಾಪಾರದ ಬಂದಲಿಕ್ಕೆ ಕಾರಣ. ಆದರೆ ನನ್ನ ಅನಿಸಿಕೆ ಇಷ್ಟೇ, ಇದು ಪ್ರೈವೇಟ್ ಧೋರಣೆ ಎಂಬುದು ತಪ್ಪಲ್ಲ. ಆದರೆ ಇದನ್ನು ಸಂಪೂರ್ಣ ಸರ್ಕಾರ, ಇಲಾಖೆಗಳು ಬೇರೆ ಬೇರೆ ರೀತಿಯಲ್ಲಿ ಕಾಲಕಾಲದಲ್ಲಿ ಅದನ್ನು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಿಕೊಂಡು ಎಲ್ಲವನ್ನೂ ಒಂದು ತಕ್ಕಡಿಯಲ್ಲಿ ತೂಕ ಮಾಡೋದಲ್ಲ, ಇದನ್ನು ಸರಿಯಾದ ರೀತಿಯಲ್ಲಿ ಒಂದು ತುಲನೆ ಮಾಡಬೇಕು. ಸಬಿತಾ ಮೋನಿಸ್. ಓಕೆ, ನೀವು ಇಲ್ಲಿ ಸ್ಟೂಡೆಂಟಾ, ಸ್ಟಾಫ್? ನಾನು ಕೂಡ ಸರ್ ಅವರ ದತ್ತು ಸ್ವೀಕಾರ ಅಡಿಯಲ್ಲಿ ನಾನು ಒಂದು ಅಂಗ ವಿಶೇಷ ಚೇತನ ವಿದ್ಯಾರ್ಥಿಯಾಗಿ ನಾನು ಇಲ್ಲಿ ಪದವಿ ಮಾಡಲಿಕ್ಕೆ ಸೇರಿಕೊಂಡೆ. ನಂತರ ನನ್ನ ಉನ್ನತ ಪದವಿಯನ್ನು ಇಲ್ಲಿ MSW ಅನ್ನು ಮಾಡಿದೆ. ನಂತರ ನಾನು ಇಲ್ಲೇ ಕಳೆದ ಒಂದು 16 ವರ್ಷಗಳಿಂದ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಅವರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ಸರ್. ನೋಡಿ, ಆ ಹುಡುಗಿಯನ್ನು ಒಂದು ಕಡೆಯಲ್ಲಿ ಗಮನಿಸಿದೆ. ಅವಳಿಗೆ ಎರಡೂ ಕೈ ಇಲ್ಲ, ಅವಳು ಕಾಲಿನಲ್ಲಿ ಬರೆಯೋದು. ನಾನು ಅವಳನ್ನು ಹತ್ತಿರ ಹೋಗಿ ಕಾಲಿನಲ್ಲಿ ಬರೆಯೋದನ್ನು ನೋಡಿದೆ. ಅಂತ ಮುದ್ದಿದಂತ ಅಕ್ಷರಗಳು ಎಷ್ಟು ಇದರಲ್ಲಿ ಅವಳು ಬರಿತಾ ಇದ್ದಾಳೆ. ಬಹಳ ಹತ್ತಿರದಲ್ಲಿ ಕೂತ್ಕೊಂಡು ಅವಳ ತಾಯಿ ಹತ್ರ ಎಲ್ಲ ಮಾತಾಡಿದೆ. ನಾನು ಅವಳ ಸ್ಥಿತಿಗತಿಗಳನ್ನೆಲ್ಲ ಕೇಳಿದೆ. ವೇಣೂರವರು ಹಾಗೆ ಎಲ್ಲ ಆದಾಗ ಅವಳನ್ನ ಹೇಳಿದೆ, ನಮ್ಮ ವಿದ್ಯಾಸಂಸ್ಥೆಗೆ ಕಲಿಸಿಕೊಡಿ, ಅವಳಿಗೆ ಅಲ್ಲಿ ವಿದ್ಯಾಭ್ಯಾಸ ಮಾಡುವಂತ. ಭಾಳ ಪ್ರೀತಿಯಿಂದ ಬಂದಳು. PUC ಮಾಡಿದ್ಲು, ಡಿಗ್ರಿ ಮಾಡಿದ್ಲು, ಪೋಸ್ಟ್ ಗ್ರಾಜುಯೇಷನ್ MSW ಮಾಡಿದ್ಲು. ಒಳ್ಳೆಯ 85% ಮೇಲೆ ಮಾರ್ಕನ್ನು ತೆಗೆದು. ನಿಜವಾಗಿ ಅವಳಿಗೆ ಹಕ್ಕಿನಲ್ಲಿ ಸರ್ಕಾರ ಅವಳಿಗೆ ಅವಳ ನ್ಯೂನತೆಗೆ ಅನುಗುಣವಾಗಿ ಅವಳಿಗೆ ಜಾಬ್ ಕೊಡಬೇಕಿತ್ತು. ಎಲ್ಲೂ ಅವಳಿಗೆ ಜಾಬ್ ಕೊಡುವಂಥ ಪ್ರಶ್ನೆ ಅವಳಿಗೆ ಸಿಕ್ಕಲಿಲ್ಲ. ಹೀಗೆ ಆಗಿರುವಾಗ ಅವಳನ್ನು ನನ್ನ ಹತ್ರ ಬಂದು ಜಾಬ್ ಕೇಳಿದ್ಲು. ನನಗೆ ಆಯಿತು, ಪಾಪ ಅವಳಿಗೆ ಒಂದು ಏನಾದರೂ ಜಾಬ್ ಕೊಡಬೇಕು, ಏನು ಕೊಡಬೇಕು ಅಂತ ಆಲೋಚನೆ ಮಾಡುವಾಗ ನನಗೆ ದೇವರನ್ನು ನನಗೆ ಮನಸ್ಸಿನಲ್ಲಿ ಕೊಟ್ಟರು. ಇವಳನ್ನು SW ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿ ಕೂತ್ಕೊಳಿಸುವ. ಅಲ್ಲಿ ಬೇರೆ ನ್ಯಾಯ ಸಿಗದಿದ್ದರೂ ಕೂಡ ಮಕ್ಕಳಿಗೆ ಇವಳನ್ನು ನೋಡಿ ಒಂದು ಪ್ರೇರಣೆ ಸಿಗಲಿ. ಎರಡೂ ಕೈ ಇಲ್ಲದಂಥ ಹುಡುಗಿ ಇವತ್ತು ಕಾಲಿನಲ್ಲಿ ಬರೆದುಕೊಂಡು ಈ ರೀತಿ ಸಾಧನೆ ಮಾಡಿಕೊಂಡು ಅದ್ಭುತವಾಗಿ ಇಂಥ ಮಾಡುವಾಗ ನಾನು ಎಲ್ಲವೂ ಇದ್ದುಕೊಂಡು ನಾನೇನು ಮಾಡ್ತಾ ಇದ್ದೇನೆ ಎಂಬ ಒಂದು ಪರಿಕಲ್ಪನೆ ಬರಲಿ ಅಂತೇಳಿ ಅವಳನ್ನು ನಾನು ನಮ್ಮ ಕಾಲೇಜಿನ ಕ್ಯಾಂಪಸ್ಸಲ್ಲಿ ಕೂತ್ಕೊಳಿಸಿ ಅವಳಿಗೆ ಆ SW ಪೋಸ್ಟನ್ನು ಕೊಟ್ಟುಕೊಂಡು ಮಾಡಲಿಕ್ಕೆ ಮುಖ್ಯ ಉದ್ದೇಶವದು. ನನಗೂ ಒಂದು ಸಾರ್ಥಕತೆ ಇದೆ. ಟೀಚರಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಹೆಸರಿಗೆ ಏನಾದರೂ ಕಳಂಕ ಬಿಡ್ತಕ್ಕಂಥ ಸಂದರ್ಭಗಳು, ಮಸಿ ಬಿಡ್ತಕ್ಕಂಥ ವ್ಯಕ್ತಿಗಳು ಯಾರು ನಿಮ್ಮಲ್ಲಿ ಮಾಡಿದಿರಾ? ಏನೋ ಅದನ್ನು ಹೇಗೆ ಸ್ವೀಕರಿಸಿದ್ರಿ? ಆ ಸವಾಲನ್ನು ಹೇಗೆ ಎದುರಿಸಿದ್ರಿ?
ಅಲ್ಲ, ಭಾಳ ವಿರಳವಾಗಿ ನನಗೆ ಅಂಥದ್ದೆಲ್ಲ ಬಂದಿರಬಹುದು. ಅದರ ಬಗ್ಗೆ ಇಷ್ಟೇ ಸರ್, ನಮಗೆ ಏನೇ ಬರಲಿ, ನಮ್ಮ ಮೇಲೆ ಏನೇ ಅಪವಾದನೆ ಆಗಲಿ, ಏನೇ ಆದರೂ ಕೂಡ ಸತ್ಯ ನಮ್ಮ ಕೈಯಲ್ಲಿದ್ದರೆ ಆಯಿತು. ಸತ್ಯ ನಮ್ಮ ಕೈಯಲ್ಲಿರುವಾಗ ನಾವು ಯಾಕೆ ಹೆದರಬೇಕು ಹೇಳಿ? ನಮಗೆ ಯಾಕೆ ಅದಕ್ಕೆ ಹೆದರಬೇಕು? ನಾನು ವೇಣುಗೋಪಾಲ್ ಶೆಟ್ಟಿ ಅಂತ ಆಳ್ವಾಸ್ ಸಂಸ್ಥೆಯ ಉದ್ಯೋಗಿ ಸರ್. ವೈದ್ಯ ವೃತ್ತಿಯಿಂದ ಬಂದು ವೈದ್ಯಕೀಯ ಮೆಡಿಕಲ್ ಕಾಲೇಜನ್ನು ಮಾಡಲಿಕ್ಕೆ ಅವರು 75 ವರ್ಷಗಳನ್ನು ತೆಗೆದುಕೊಳ್ಬೇಕಾಯಿತು. ಅಂದರೆ ಈಗ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅವರಿದ್ದಾರೆ. ಈ ಸಂದರ್ಭದಲ್ಲಿ ಅದರ ಜೊತೆಗೆ ಈ ಮೆಡಿಕಲ್ ಕಾಲೇಜು ಒಂದು ಬಂತು. ಈಗ 75ನೇ ವರ್ಷದಲ್ಲೂ ಕೂಡ ಅವರಿದ್ದಾರೆ. ಈ 75ನೇ ವರ್ಷದಲ್ಲಿ ಏನಾದರೂ ವಿಶೇಷ ಇದೆಯಾ ಅಥವಾ ಈ 75ನೇ ವರ್ಷ ಹೌದು ಏನಾದ್ರು ಸಂಕಲ್ಪ ಇದೆಯಾ ಎನ್ನುವಂಥದ್ದು ನನ್ನ ಕುತೂಹಲದ ಪ್ರಶ್ನೆ. ಹೊಸ ಸಂಕಲ್ಪಗಳೇನು? ಇದು ಯಾವುದು ನಮ್ಮ ಕೈಯಲ್ಲಿ ಏನಿದೆ ಹೇಳಿ? ನನ್ನ ಬದುಕಿನಲ್ಲಿ ಆಶಾದಾಯಕವಾಗಿರುವುದು ನನ್ನ ತಂದೆ. ಇಲ್ಲಿ ನನ್ನ ತಂದೆ 107 ವರ್ಷ ಬದುಕಿದ್ದಾರೆ. ಆಗಿರುವಾಗ ಅವರನ್ನೇ ನಾನು ಆಶಾದಾಯಕವಾಗಿ ತೆಗೆದುಕೊಳ್ಳೋದು. ಆಶಾದಾಯಕವಾಗಿ ತೆಗೆದುಕೊಂಡು ನನಗೂ ಒಂದು ವೇಳೆ ತಂದೆಯ ಜೀನ್ಸ್ನಲ್ಲಿ ನನಗೂ ಒಂದು ಹೆಚ್ಚು ಸಮಯ ಕೊಟ್ಟರೆ ಇನ್ನೂ ನಾನು ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಬದುಕಬಹುದು ಎಂಬುದು ನನ್ನ ದೊಡ್ಡ ಆಸೆ. ನಾನು ಈ ಸರ್ತಿ ರಾಜ್ಯಕ್ಕೆ ಪ್ರಥಮ 600 ಔಟ್ ಆಫ್ 600 ತೆಗೆದಿದ್ದೀನಿ. ಯಾವುದರಲ್ಲಿ? ವಾಣಿಜ್ಯ ವಿಭಾಗದಲ್ಲಿ PUC ಸೆಕೆಂಡ್ PUCಯಲ್ಲಿ. ನಮ್ದೆಲ್ಲ 2 ವರ್ಷದ ಸೇರಿಸಿದ್ರು ಅಷ್ಟು ಆಗ್ತಿರ್ಲಿಲ್ಲಲ್ರಿ. 600 ಔಟ್ ಆಫ್ 600. ಹೌದು, ಅವಳು ಕೂಡ. ಓಕೆ, ನೀವು? ನನ್ನ ಹೆಸರು ಅನನ್ಯ. ನಾನು ಕೂಡ ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ತೆಗೆದಿದ್ದೀನಿ 2023ಯಲ್ಲಿ. ನೋಡಿ, ಅನನ್ಯ ಅವಳು ಕೊಡಗಿಂದ ಬಂದದ್ದೇ ಸ್ಪೋರ್ಟ್ಸ್ನಲ್ಲಿ ಅವಳು ಆಯ್ಕೆ ಆಗಿಕೊಂಡು ಇಲ್ಲಿ ಬಂದವಳು. ಅದರಲ್ಲಿ ದತ್ತು ಸ್ವೀಕಾರ ಆದವಳು. ಅವಳು ಬಂದು ಇಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ ಇರುವಾಗ, ಸ್ಪೋರ್ಟ್ಸ್ ಅಲ್ಲಿ ಸಾಧನೆ ಮಾಡ್ತಾ ಇರುವಾಗ ಕಲಿಕೆಯಲ್ಲಿ ಅಷ್ಟೇ ಮುಂದೆ ಇದ್ಲು ಅವಳು. ಮುಂದೆ ಇರುವಾಗ ಏನಾಯ್ತು, ಅವಳಿಗೆ ಸ್ವಲ್ಪ ಬ್ಯಾಕ್ ಏಕ್ ಬಂದು ಸ್ವಲ್ಪ ಇಂಜುರಿ ಅದಕ್ಕೆ ಅವಳು ತನ್ನ ತಾಯಿ ಹೇಳಿದ್ರು, ನಾನಿನ್ನು ಸ್ಪೋರ್ಟ್ಸ್ನಲ್ಲಿ ಮುಂದೆ ಹೋಗೋದಿಲ್ಲ, ನಾನಿನ್ನು ಕಲಿಕೆಯಲ್ಲಿ ಮುಂದೆ ಹೋಗ್ತೇನೆ ಅಂತ ಹೇಳಿದ್ರು. ಇವಳು ಬಂದು ನನ್ನ ಹತ್ರ ಹೇಳಿದ್ಲು. ಸಾಮಾನ್ಯವಾಗಿ ನಾವು ಹಾಗೆ ಅವ್ರನ್ನು ಚೇಂಜ್ ಮಾಡೋದಿಲ್ಲ. ಆದರೆ ಅವಳ ಮಾರ್ಕನ್ನು ನೋಡಿದೆ, ಅವಳ ಸ್ಪಷ್ಟತೆಯನ್ನು ನಾನು ಗಮನಿಸಿದೆ, ಅವಳ ಇಂಜುರಿಯನ್ನು ಗಮನಿಸಿದೆ, ಸಮಸ್ಯೆಯನ್ನು ಗಮನಿಸಿಕೊಂಡು ಸರಿಯಪ್ಪ, ನೀನು ಸೆಕೆಂಡ್ PUCಯಲ್ಲಿ ನೀನು ಕಲಿಕೆಗೆ ಹೋಗು, ಇದನ್ನು ಬಿಟ್ಟುಬಿಡು ಅಂತ ಹೇಳಿದೆ. ಕಲಿಕೆಯಲ್ಲಿ ಅವಳು ಪ್ರಪ್ರಥಮ ನಮ್ಮ ಎಂದೂ ಪದವಿ ಪೂರ್ವ ಕಾಲೇಜಿನಲ್ಲಿ ಅವಳೇ ಪ್ರಪ್ರಥಮ ನಮ್ಮ ರಾಜ್ಯದಲ್ಲಿ, ನಮ್ಮ ಇಡೀ ಇತಿಹಾಸದಲ್ಲಿ 600ಕ್ಕೆ 600 ಮಾರ್ಕ್ ಬಂದದ್ದು, ಅದರಲ್ಲೂ ಇಂಗ್ಲೀಷ್ನಲ್ಲಿ 100ಕ್ಕೆ 100 ಮಾರ್ಕ್ ಬಂದದ್ದು ಅವಳೇ ಪ್ರಪ್ರಥಮ. ಫಸ್ಟ್ ಹಿಸ್ಟ್ರಿ ದಾಖಲೆ ಮಾಡಿಬಿಟ್ರು. ಆಮೇಲೆ ಈಗ ಅವಳು ಮುಂದುವರೆದ ಭಾಗವಾಗಿ ಈಗ CS ಅನ್ನು ವಿತ್ BCom ವಿತ್ CS ಪ್ರೋಗ್ರಾಮ್ ನಮ್ಮಲ್ಲಿ ಮಾಡ್ತಾ ಇದ್ದಾಳೆ. ನನಗೆ ವಿಶ್ವಾಸ ಇದೆ, BCom ಅನ್ನು CS ಅನ್ನು ಅವಳು ಮುಗಿಸಿ ಅವಳ ಕಾಲ ಮೇಲೆ ನಿಂತುಕೊಂಡು ಇನ್ನು ಮುಂದೆ ಅದ್ಭುತಳಾಗ್ತಾಳೆ. ಇನ್ನೀಗ ಈ ದಿಶಾ ಪೂಜಾರಿ, ಇವಳು ಕೂಡ ಹಾಗೆ. ಅವಳು 92% ಬಂದು ಹಿಡ್ಕೊಂಡು ಬಂದು ಅವಳು PUCಗೆ ಬಂದವಳು. ಕಲಿಕೆಯಲ್ಲಿ ಅವಳು ಸೆಕೆಂಡ್ PUCಯಲ್ಲಿ ಇರುವಾಗ ಒಳ್ಳೆ ಮಾರ್ಕ್ ತೆಗಿತಾ ಇದ್ದಾಳೆ ಎಂಬುದು ನನಗೆ ಮಾಹಿತಿಗಳು ನನಗೆ ಲಭ್ಯವಾಗಿತ್ತು. ನಮ್ಮಲ್ಲಿ ಬಹಳ ಅತ್ಯುತ್ತಮ ರಾಜ್ಯದಲ್ಲಿ ನಂಬರ್ 1 ಬರ್ಬೋದು ಅಂತ ಮಾಹಿತಿ ಇತ್ತು. ಆದರೆ ಅವಳ ವಿಧಿಯಾಟದಲ್ಲಿ ಅವಳ ತಾಯಿ ನಮ್ಮ ಆಸ್ಪತ್ರೆಗೆ ಸೇರಿಸೋದು, ಆರೋಗ್ಯ ಸಮಸ್ಯೆ ಬಂದು ಆಸ್ಪತ್ರೆಗೆ ಸೇರುವಂಥ ಒಂದು ಬಂತು. ಅವಳ ಆಸ್ಪತ್ರೆಯಿಂದಲೇ ಅವಳು ನಮ್ಮ ಯಾವುದಕ್ಕೆ ನಮ್ಮ ಎಕ್ಸಾಮ್ಗಳಿಗೆ ಬರುವುದನ್ನು ನಾನು ಗಮನಿಸಿದೆ. ಹೌದೌದು. 3 ದಿನ ಆಗುವಾಗ ತಾಯಿ ತೀರಿ ಹೋದರು. ದೊಡ್ಡ ಕಷ್ಟದಲ್ಲಿ ಅವಳು ದೇವರ ಪಾದ ಸೇರಿದರು. ದೊಡ್ಡ ಆಘಾತ ಅವಳಿಗೆ ಹೇಗೆ ಆಗ್ಬಹುದು ಎಂಬುದನ್ನು ಗಮನಿಸಿ, ಅವಳಿಗೆ ಅವರ ಮನೆಯವರೆಲ್ಲ ಬೇಡ, ಇನ್ನು ಕಲಿಯುವುದು ಬೇಡ, ಈಗ ನೆಕ್ಸ್ಟ್ ಪರೀಕ್ಷೆ ಕೂತ್ಕೊಳ್ಳು, ಸೆಕೆಂಡ್ ಎಕ್ಸಾಮ್ ಕೂತ್ಕೊಳ್ಳು ಅಂತ ಹೇಳಿದರು. ನಮ್ಮ ಟೀಚರ್ಸನ್ನು ಕಲಿಸಿಕೊಟ್ಟೆವು. ಅವರು ಸ್ವಲ್ಪ ಇವರಿಗೆ ಕೌನ್ಸಿಲಿಂಗ್ ಮಾಡಿ ಅವರ ಮನೆಯಲ್ಲಿ ಇವಳನ್ನು ಕೂತ್ಕೊಳಿಸಿ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ಅಲ್ಲಿಂದ ಅವಳಾಗ ಸ್ಪಷ್ಟವಾಗಿ ಹೇಳಿದ್ಳು, ಕಳೆದು ಹೋದ ತಾಯಿಯನ್ನು ನನಗೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನನ್ನ ಎಕ್ಸಾಮನ್ನು ಸರಿಯಾಗಿ ಮಾಡಿ ಅದರಿಂದ ನನ್ನ ತಾಯಿಗೆ ಒಂದು ಒಳ್ಳೆಯ ಅವರ ಆತ್ಮಕ್ಕೆ ಸದ್ಗತಿ ಸಿಕ್ಕುವಾಗೆ ಮಾಡ್ತೇನೆ ಎಂಬ ಮಾತನ್ನು ಹೇಳಿಕೊಂಡು ಅವಳು ಮುಂದಿನ ಪರೀಕ್ಷೆಗಳಿಗೆ ಬಂದಳು. 3 ಪರೀಕ್ಷೆಯನ್ನು ಹಾಗೆ ಬರೆದಳು. ರಿಸಲ್ಟ್ ಬರುವಾಗ 600ರಲ್ಲಿ 600 ಮಾರ್ಕನ್ನು ತೆಗೆದಳು. ಇದು ಅದ್ಭುತವಾದ ಸಾಧನೆ. ನಾವು ಭಾಳ ಸಂತೋಷಪಟ್ಟೆವು. ಕೂಡಲೇ ಅವಳಿಗಿನ್ನು ಮುಂದಿನ ಯೋಚನೆ ಆಗಿ ಅವಳನ್ನು ಅವಳ ತಂಗಿಯನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಂಪೂರ್ಣವಾಗಿ ಕೂತ್ಕೊಳಿಸಿದ್ದೇವೆ. ಸಂಪೂರ್ಣ ಉಚಿತ ಶಿಕ್ಷಣವನ್ನು ಅವಳಿಗೆ ಕೊಡುವಂತ ನಾವು ತೀರ್ಮಾನ ಮಾಡಿದ್ದೇವೆ. ಅವಳು ನಮ್ಮ ಹಾಸ್ಟೆಲ್ನಲ್ಲಿ ಈಗ ಅವಳು ಅವಳ ತಂಗಿ ಇದ್ದಾರೆ. ಅದರ ಜೊತೆಯಲ್ಲಿ ಅವಳಿಗೆ ಭದ್ರತೆಗೆ ಬೇಕಾಗಿ, ಇನ್ನು ಮುಂದಿನ ಭದ್ರತೆಗೆ ಬೇಕಾಗಿ ನಾನು 14 ಲಕ್ಷ ರೂಪಾಯಿ ಒಟ್ಟು ಮಾಡಿದ್ದೇನೆ. ನಾನು ಒಂದು 3 ಲಕ್ಷ ಕೊಟ್ಟಿದ್ದೇವೆ ನಮ್ಮ ಸಂಸ್ಥೆಯಲ್ಲೂ. ನಾವು ಬೇರೆ ಬೇರೆ ಜನರಿಂದ ಅದಕ್ಕೆ ಒಟ್ಟು ಮಾಡಿಕೊಂಡು ಈಗ 14 ಲಕ್ಷ ಮಾಡಿ ಅವಳ ಹೆಸರಿನಲ್ಲಿ ಡೆಪಾಸಿಟನ್ನು ಇಟ್ಟಿದ್ದೇವೆ. ಇಟ್ಟು ಅವಳೀಗ ಕಾಮರ್ಸಿನಲ್ಲಿ ರ್ಯಾಂಕ್ ತೆಗೆದಾಗೆ ಈಗ ಅವಳು CA ಮಾಡಲಿಕ್ಕೆ ಹೊರಟವಳು.
CA ಫೌಂಡೇಶನನ್ನು PUCಯಲ್ಲಿ ಮುಗಿಸಿಬಿಟ್ಟಾಯ್ತು ಅವಳದು. ಈಗ BCom ಇದ್ದು IPCC ಪ್ರೋಗ್ರಾಮ್ ಮಾಡ್ತಾ ಇದ್ದಾಳೆ. ಫಸ್ಟ್ ಇಯರ್ನಲ್ಲಿ ಅವಳು ಮುಗಿಸ್ತಾಳೆ ಎಂಬ ಧೈರ್ಯ ನನಗಿದೆ. ಸೆಕೆಂಡ್ ಇಯರ್ ಥರ್ಡ್ ಇಯರ್ನಲ್ಲಿ ಅವಳ ಆರ್ಟಿಕಲ್ಶಿಪ್ ಮಾಡಿಸಬೇಕು ಅಂತ ನನಗೆ ಆಸೆ ಇದೆ. ಮಾಡಿಸಿ ಫೈನಲ್ ಇಯರ್ BCom ಮಾಡಿ CA ಫೈನಲ್ ಮಾಡಿದ ಮೇಲೆ ಅವಳ ಕಾಲ ಮೇಲೆ ಅವಳು ನಿಲ್ಲುವ ಹಾಗೆ ಒಂದು ಸಂಪೂರ್ಣ ಒಂದು ರೂಪುರೇಖೆ ನಾನು ಮಾಡಬೇಕಾಗ್ತದೆ. ಯಾಕಂದರೆ ಈಗ ಅವಳಿಗೆ ಬೇರೆ ಯಾರಿಲ್ಲ, ನಾವೇ ಮಾಡಬೇಕಾಗಿದೆ. ಇದು ಉದ್ದೇಶ ಏನು ಕೇಳಿದ್ರೆ, ನಾನು ಹೇಳೋ ಉದ್ದೇಶ ಇವತ್ತು ಮಕ್ಕಳು ಇದನ್ನು ಆದರ್ಶವಾಗಿ ತೆಗೆದುಕೊಳ್ಬೇಕು. ನೋಡಿ, ಒಮ್ಮೆ ಸ್ಪೋರ್ಟ್ಸ್ ಅಂತ ತೆಗೆದುಕೊಂಡ ಹುಡುಗಿ ಮುಂದೆ ಏನಾಗಿ ಹೋದ್ಲು, ಒಂದು ಕಾಮರ್ಸ್ ತೆಗೆದುಕೊಂಡು ಬಂದಂತ ಇಂಥ ಆಘಾತದಲ್ಲೂ ಕೂಡ ಏನು ಮಾಡಿದ್ಲು, ಇದು ನಮಗೆ ಆಶಾದಾಯಕ ವಾತಾವರಣ. ನಮ್ಮ ಕ್ಯಾಂಪಸ್ನಲ್ಲಿ ಇಂಥದ್ದೆಲ್ಲ ಚಮತ್ಕಾರಗಳು, ಇಂಥ ವಿಚಾರಗಳು ಆದಾಗಲೇ ನಮ್ಮ ಕ್ಯಾಂಪಸ್ಸಿಗೆ ಒಂದು ವಿಶೇಷ ಶಕ್ತಿ ಬರೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ತುಂಬ ಧನ್ಯವಾದ ಮೋಹನ್ ಆಳ್ವ ಅವರೇ. ಸಂಸ್ಥೆ ಇನ್ನಷ್ಟು ಬೆಳೀಲಿ, ಇದರ ಕೀರ್ತಿಗಳು ಬೆಳಗಲಿ, ಮೂಡುಬಿದ್ರೆಯಿಂದ ಹೊರಗೂ ಬರಲಿ. ಒಂದು ಹುಬ್ಳಿಲಿ ಒಂದು ಕ್ಯಾಂಪಸ್ಸು, ಕಲಬುರಗಿಲಿ ಒಂದು ಕ್ಯಾಂಪಸ್ಸು, ಯೋಚನೆ ಮಾಡಿ. ಅದು ಮಾಡಿದ ಕೂಡಲೇ ನಾನು ಪುನಃ ಒಮ್ಮೆ ವ್ಯಾಪಾರಿ ಆಗ್ತೇನೆ. ನಾನು ಪುನಃ ಹೀಗೆ ಇದು ಒಂದು ಕಾರ್ಪೊರೇಟ್ ಶೈಲಿಗೆ ಬರ್ತೇನೆ. ನಾಳೆ ನನ್ನ ಮಾತು ನಾನು ಸ್ವಲ್ಪ ಬಿಡಬೇಕಾಗ್ತದೆ. ಇಂಥ ಸಂಸ್ಥೆಗಳು ನಮ್ಮ ಕಡೆನೂ ಆಗಲಿ ಅನ್ನೋ ಆಸೆಗೆ ಹೇಳಿದೆ ಅಷ್ಟೇ. ತುಂಬ ಧನ್ಯವಾದ. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಜನ ಬಂದರೆ ಇಲ್ಲಿ ಅವರಿಗೆ ಫ್ರೀ ಎಜುಕೇಶನ್ ಬೇಕಾದ್ರೆ ಕೊಡುವ, ನಾನು ಅಲ್ಲಿ ಹೋಗೋದು ಬೇಡ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.